ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರೇ, ನೀವು ಅಗ್ನಿತತ್ವದ ರಾಶಿಯವರು. ನಿಮ್ಮಲ್ಲಿರುವಂತಹ ಜನ್ಮಜಾತ ಹೋರಾಟದ ಕಿಚ್ಚು ಯಾವುದೇ ಪರಿಸ್ಥಿತಿಯನ್ನಾದರೂ ಬದಲಾಯಿಸಬಲ್ಲದು. ಇಂದಿನ ತಾಳ್ಮೆಯೇ ನಿಮ್ಮ ನಾಳೆಯ ಸಾಮ್ರಾಜ್ಯಕ್ಕೆ ತಳಹದಿಯಾಗುವಂತದ್ದು. ಬಿರುಗಾಳಿಗೆ ಸಿಕ್ಕಿದ ದೋಣಿ ತತ್ತರಿಸಬಹುದು, ಆದರೆ ಸಾರಥಿಯ ದೃಢತೆ ಇದ್ದರೆ ಅದು ದಡ ಸೇರದೇ ಇರದು. ನಿಮ್ಮ ಜೀವನದಲ್ಲಿ ಬರುವ ಅಡೆತಡೆಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಸೂಕ್ತವಾಗಿರುವಂತಹ ಅದಮ್ಯ ಚೇತನ ಮತ್ತು ಅಪ್ರತಿಮ ತಾಳ್ಮೆಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮೊಳಗಿನ ಶಕ್ತಿಯನ್ನ ನಂಬಿ ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ ಎಂಬುದನ್ನ ನೀವು ನೆನಪಿನಲ್ಲಿಟ್ಕೊಳ್ಬೇಕಾಗತ್ತೆ. ವೃತ್ತಿ ರಂಗದಲ್ಲಿ ಇಂದು ನೀವು ಅತ್ಯಂತ ಕ್ರಿಯಾಶೀಲರಾಗಿ ಕಾರ್ಯನಿರ್ವಹಿಸುತ್ತೀರಿ. ನಿಮ್ಮ ಕಠಿಣ ಪರಿಶ್ರಮ ಮತ್ತು ನಾಯಕತ್ವದ ಗುಣಕ್ಕೆ ಮೇಲಾಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಬರಬಹುದು. ವ್ಯಾಪಾರಸ್ಥರಿಗೆ ದೀರ್ಘಕಾಲದ ಯೋಜನೆಯೊಂದರಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ. ಪಾಲುದಾರಿಕೆಯ ವ್ಯವಹಾರದಲ್ಲಿ ಪರಸ್ಪರ ನಂಬಿಕೆ ಹೆಚ್ಚಾಗಲಿದ್ದು ಆಕಸ್ಮಿಕ ಲಾಭದ ಯೋಗವಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿದೆ. ಹಲವು ದಿನಗಳಿಂದ ನಿಂತು ಹೋಗಿದ್ದಂತಹ ಧನ ಆಗಮನವು ಪುನಃ ಆರಂಭವಾಗುವಂತದ್ದು. ಹಳೆಯ ಸಾಲಗಳಿಂದ ಮುಕ್ತಿ ಪಡೆಯಲು ಉತ್ತಮ ಮಾರ್ಗಗಳು ಕೂಡ ಗೋಚರಿಸಲಿವೆ. ಆದರೆ ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆ ಮಾಡುವಾಗ ಅಥವಾ ಭೂಮಿ ವಾಹನ ಖರೀದಿಸುವ ಮುನ್ನ ಸೂಕ್ತ ದಾಖಲೆಗಳನ್ನ ಪರಿಶೀಲಿಸುವುದು ಕಡ್ಡಾಯವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಮನೆಯಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ದಾಂಪತ್ಯ ಜೀವನ ಮಧುರವಾಗಿರುತ್ತದೆ. ಇನ್ನು ಒಡ ಹುಟ್ಟಿದವರಿಂದ ಪ್ರಮುಖ ವಿಷಯಗಳಲ್ಲಿ ಸಹಾಯ ಲಭಿಸುವಂತದ್ದು. ಸಾಮಾಜಿಕ ವಲಯದಲ್ಲಿ ನಿಮ್ಮ ಜನಪ್ರಿಯತೆ ಮತ್ತು ಗೌರವ ಕೂಡ ವೃದ್ಧಿಯಾಗುವಂತಹ ದಿನವಾಗಿದೆ. ಇಂದು ನಿಮ್ಮ ಶಾರೀರಿಕ ಶಕ್ತಿ ಮತ್ತು ಉತ್ಸಾಹ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಉಷ್ಣಾಂಶದ ಏರುಪೇರಿನಿಂದಾಗಿ ಸಣ್ಣ ಪುಟ್ಟ ಪಿತ್ತ ಅಥವಾ ತಲೆನೋವಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಕಣ್ಣುಗಳ ರಕ್ಷಣೆಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ದಿನವಿಡೀ ಜಲಾಂಶವಿರುವಂತಹ ಆಹಾರ ಪದಾರ್ಥಗಳನ್ನ ಹೆಚ್ಚಾಗಿ ಸೇವಿಸಬೇಕಾಗುತ್ತೆ. ಇಂದು ಮುಂಜಾನೆ ಮಹಾಲಕ್ಷ್ಮಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಜಪಿಸಿ. ಇದು ಆರ್ಥಿಕ ಬಿಕ್ಕಟ್ಟನ್ನ ನಿವಾರಿಸುತ್ತದೆ. ಇನ್ನು ಸಾಧ್ಯವಾದರೆ ಇಂದು ಕನಕದಾರ ಸ್ತೋತ್ರವನ್ನ ಕೇಳಿ ಅಥವಾ ಪಠಣೆಯನ್ನ ಮಾಡಿ. ಇದರಿಂದ ವ್ಯವಹಾರದಲ್ಲಾಗುತ್ತಿದ್ದಂತಹ ಕಷ್ಟ ನಷ್ಟಗಳು ದೂರವಾಗಿ ಅಭಿವೃದ್ಧಿ ಕಂಡುವಂತದ್ದು. ಇನ್ನು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕರಗುವಂತಹ ಕೆಂಪು ಬಣ್ಣದ ಹೂಗಳನ್ನ ದೇವಿಗೆ ಅರ್ಪಿಸಬೇಕಾಗುತ್ತೆ. ಇನ್ನು ಬಿಳಿ ಬಣ್ಣದ ಪ್ರಾಣಿಗಳಿಗೆ ಕಡಲೆಬೇಳೆ ಅಥವಾ ಹಸಿರು ಹುಲ್ಲನ್ನ ತಿನ್ನಿಸುವುದು ನಿಮ್ಮ ಮಾನಸಿಕ ಒತ್ತಡವನ್ನ ಸಂಪೂರ್ಣವಾಗಿ ಕಡಿಮೆ ಮಾಡುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 9 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೆಂಪು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಷಭ ರಾಶಿಯವರೇ, ನೀವು ಸ್ಥಿರತೆ ಮತ್ತು ದೃಢತೆಗೆ ಹೆಸರಾದವರು. ಬಾಹ್ಯ ಜಗತ್ತಿನ ಗೊಂದಲಗಳಿಗೆ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನ ಕಳೆದುಕೊಳ್ಬೇಡಿ. ನಿಮ್ಮ ಅಂತರಂಗದ ಶಕ್ತಿಯನ್ನ ನಂಬಿ ಮುನ್ನಡೆಯಬೇಕಾಗುತ್ತೆ. ಕಾಲವು ನಿಮ್ಮ ಪರಿಶ್ರಮಕ್ಕೆ ತಕ್ಕಂತಹ ಅತ್ಯುನ್ನತ ಫಲವನ್ನ ನೀಡಿಯೇ ನೀಡುವಂತದ್ದು. ವೃಕ್ಷವು ಎಷ್ಟು ಆಳವಾಗಿ ಮಣ್ಣಿನಲ್ಲಿ ಬೇರೂರುತ್ತದೆಯೋ ಅಷ್ಟೇ ಎತ್ತರಕ್ಕೆ ಬಾನಿನಲ್ಲಿ ಬೆಳೆಯುತ್ತದೆ. ಜೀವನದಲ್ಲಿ ಬರುವಂತಹ ಸ್ಥಿತ್ಯಂತರಗಳು ನಿಮ್ಮನ್ನ ಅಲುಗಾಡಿಸಲು ಬಿಡುವುದಿಲ್ಲ, ಬದಲಾಗಿ ನಿಮ್ಮ ಅಸ್ತಿತ್ವದ ಬೇರುಗಳನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಬರುವಂತದ್ದು. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಬಿರುಗಾಳಿಯಲ್ಲೂ ಶಾಂತವಾಗಿರಬಲ್ಲವನೇ ನಿಜವಾದಂತಹ ವಿಜಯಶಾಲಿ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಧನ ಹರಿವು ಉತ್ತಮವಾಗಿರುವಂತದ್ದು ಮತ್ತು ಹಳೆಯ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದಂತಹ ಹಣ ಕೈ ಸೇರುವಂತಹ ಸಾಧ್ಯತೆ ಇದೆ. ಭವಿಷ್ಯದ ಯೋಜನೆಗಳಿಗಾಗಿ ಹೂಡಿಕೆ ಮಾಡಲು ಇದು ಪ್ರಶಸ್ತವಾದಂತಹ ಸಮಯವಾಗಿದೆ. ಆದಾಗ್ಯೂ ಭೌತಿಕ ಸುಖ ಸಾಧನೆಗಳಿಗಾಗಿ ಅತಿಯಾದ ಖರ್ಚು ಮಾಡದಂತೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಉದ್ಯೋಗಿಗಳಿಗೆ ಇಂದು ಅತ್ಯಂತ ಸಕಾರಾತ್ಮಕ ದಿನವಾಗಿರುವಂತದ್ದು. ನಿಮ್ಮ ತಾಳ್ಮೆ ಮತ್ತು ಕಠಿಣ ಪರಿಶ್ರಮಕ್ಕೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಮನ್ನಣೆ ಸಿಗಲಿದೆ. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ವ್ಯಾಪಾರಸ್ಥರಿಗೆ ನೂತನ ಹೂಡಿಕೆಗಳಿಂದ ದೀರ್ಘಕಾಲೀನ ಲಾಭದ ಯೋಗವು ಕೂಡ ಫಲಿಸುವಂತದ್ದು. ಇನ್ನು ಕೃಷಿ ಅಥವಾ ಭೂಮಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡವರಿಗೆ ಇಂದು ಅತ್ಯಂತ ಉತ್ತಮ ಪ್ರಗತಿಯು ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷದ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ತಾಯಿಯ ಕಡೆಯಿಂದ ಪೂರ್ಣ ಸಹಕಾರ ಮತ್ತು ಪ್ರೀತಿ ದೊರೆಯಲಿದ್ದು ಅವರಿಂದ ಮಾನಸಿಕ ಧೈರ್ಯ ಹೆಚ್ಚಾಗುವಂತದ್ದು. ಇನ್ನು ಜೀವನ ಸಂಗಾತಿಯೊಂದಿಗೆ ಸೌಹಾರ್ದಯುತ ಬಾಂಧವ್ಯ ಇರಲಿದ್ದು ಜಂಟಿ ನಿರ್ಧಾರಗಳನ್ನ ಯಶಸ್ಸನ್ನ ತರುವಂತದ್ದು. ಇನ್ನು ಮನೆಯಲ್ಲಿ ಮಂಗಳ ಕಾರ್ಯಗಳ ಬಗ್ಗೆ ಒಮ್ಮತದ ಚರ್ಚೆಗಳು ಕೂಡ ನಡೆಯಬಹುದಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಹಳೆಯ ದೈಹಿಕ ಸಮಸ್ಯೆಗಳಿಂದ ಉಪಶಮನ
ಉಪಶಮನ ದೊರೆಯುವಂತದ್ದು. ಆದರೆ ಶುಕ್ರನ ಪ್ರಭಾವದಿಂದಾಗಿ ಕಣ್ಣಿನ ದೃಷ್ಟಿ ಅಥವಾ ಗಂಟಲಿನ ಸಣ್ಣ ಪುಟ್ಟ ಕಿರಿಕಿರಿಯು ಕೂಡ ಕಾಡಬಹುದಾದಂತಹ ದಿನ. ಇನ್ನು ವಿಶೇಷವಾಗಿ ಇಂದು ಮುಂಜಾನೆ ಆಗಿರ್ಬೋದು ಅಥವಾ ಸಂಜೆ ದೀಪವನ್ನ ಹಚ್ಚಿ ಮಹಾಲಕ್ಷ್ಮಿ ಅಷ್ಟೋತ್ತರವನ್ನ ಪಠಡಿಯನ್ನ ಮಾಡಬೇಕಾಗುತ್ತೆ. ದೇವಿಗೆ ಬಿಳಿ ಬಣ್ಣದ ಹೂಗಳನ್ನ ಅರ್ಪಿಸುವುದರಿಂದ ಆರ್ಥಿಕ ಅಭಿವೃದ್ಧಿ ಆಗುವಂತದ್ದನ್ನ ನೋಡ್ತೀರ. ಇನ್ನು ಆರ್ಥಿಕ ಅಡೆತಡೆಗಳ ನಿವಾರಣೆಗಾಗಿ ಇಂದು ಕನಕದಾರ ಸ್ತೋತ್ರವನ್ನ ಭಕ್ತಿಯಿಂದ ಪಠಡಿಯನ್ನ ಮಾಡಬೇಕಾಗುತ್ತೆ. ಇನ್ನು ಗೋವಿಗೆ ಸಿಹಿಯಾದಂತಹ ಪದಾರ್ಥ ಅಥವಾ ಅಕ್ಕಿ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇದು ಶುಕ್ರ ದೋಷವನ್ನ ನಿವಾರಿಸಿ ಭಾಗ್ಯೋದಯವನ್ನ ತರುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ತಿಳಿ ನೀಲಿ ಅಥವಾ ಕೆಂಪು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಿದ್ರೆ ಖಂಡಿತವಾಗಿಯೂ ಅದೃಷ್ಟ ಒದಗಿ ಬರ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 2 ಹೆಚ್ಚಾಗಿ ಬಳಸಬೇಕು. ಶುಭ ಬಣ್ಣವಾಗಿ ಬಿಳಿ ಮತ್ತು ರೇಷ್ಮೆ ಕೀಟದ ಬಣ್ಣವನ್ನ ಧರಿಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ನೋಡ್ತೀರಾ. ಮಿಥುನ ರಾಶಿಯವರೇ, ನಮ್ಮ ಆಲೋಚನೆಗಳೇ ನಮ್ಮ ಪ್ರಪಂಚವನ್ನ ಸೃಷ್ಟಿಸುತ್ತವೆ. ನಿಶಬ್ದವಾಗಿ ಹರಿಯುವ ನದಿಯ ಆಳದಲ್ಲಿ ಹೇಗೆ ಅಪಾರ ಶಕ್ತಿ ಅಡಗಿರುತ್ತದೆಯೋ ಹಾಗೆಯೇ ನಿಮ್ಮ ಮೌನದ ಆಳದಲ್ಲಿ ಅದ್ಭುತವಾದಂತಹ ಜ್ಞಾನವಿದೆ. ಹೊರಗಿನ ಗದ್ದಲಗಳಿಗೆ ಕಿವಿಗೊಡದೆ ನಿಮ್ಮ ಅಂತರಾತ್ಮದ ಧ್ವನಿಯನ್ನ ಆಲಿಸಬೇಕಾಗುತ್ತೆ. ನೀವು ಯಾರೆಂದು ನಿಮಗೆ ಅರಿವಾದಾಗ ಜಗತ್ತಿನ ಯಾವುದೇ ಸವಾಲು ನಿಮ್ಮನ್ನ ಅಲುಗಾಡಿಸಲು ಯಾವುದೇ ಕಾರಣಕ್ಕೂ ಸಾಧ್ಯವಿಲ್ಲ. ಇಂದು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದಯುತ ವಾತಾವರಣವನ್ನ ನೋಡುವಂತಹ ದಿನವಾಗಿದೆ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಗುತ್ತದೆ. ಮದುವೆ ವಯಸ್ಸಿನ ಯುವಕ ಯುವತಿಯರಿಗೆ ನೂತನ ಸಂಬಂಧಗಳು ಕೂಡಿ ಬರುವಂತಹ ಸುಳಿವು ಕೂಡ ಇರುವಂತದ್ದು. ಆತ್ಮೀಯ ಮಿತ್ರರೊಬ್ಬರ ಭೇಟಿ ನಿಮ್ಮ ಮನಸ್ಸಿಗೆ ಆನಂದವನ್ನ ನೀಡುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಇಂದು ಸಾಧಾರಣವಾದಂತಹ ದಿನವಾಗಿರುವಂತದ್ದು. ಅತಿಯಾದ ಚಿಂತನೆಯಿಂದಾಗಿ ನಿದ್ರಾಹೀನತೆ ಅಥವಾ ತಲೆನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಎದುರಾಗಬಹುದು. ಇನ್ನು ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಅಥವಾ ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯವನ್ನ ಕಳೆಯುವುದು ಕೂಡ ಸೂಕ್ತವಾಗಿದೆ. ಇನ್ನು ಹಣಕಾಸಿನ ಸ್ಥಿತಿಯಲ್ಲಿ ಇಂದು ಗಮನಾರ್ಹ ಸುಧಾರಣೆಯು ಕೂಡ ಕಂಡು ಬರುವಂತಹ ದಿನ. ಹಳೆಯ ಬಾಕಿ ಹಣ ಅಥವಾ ಬರಬೇಕಾಗಿದ್ದಂತ ಆದಾಯ ನಿಮ್ಮ ಕೈ ಸೇರುವಂತಹ ಯೋಗವಿದೆ. ಆದರೆ ಶುಕ್ರವಾರವಾಗಿರುವುದರಿಂದ ಅಲಂಕಾರಿಕ ಅಥವಾ ಐಷಾರಾಮಿ ವಸ್ತುಗಳ ಖರೀದಿಗೆ ಅತಿಯಾಗಿ ಧನ ವ್ಯಯ ಮಾಡುವ ಸಾಧ್ಯತೆ ಇರುವಂತದ್ದು. ಭವಿಷ್ಯದ ದೃಷ್ಟಿಯಿಂದ ಹೂಡಿಕೆಗಳಿಗೆ ಆದ್ಯತೆಯನ್ನ ನೀಡಿದರೆ ಖಂಡಿತವಾಗಿಯೂ ನೀವು ಒಂದು ಯಶಸ್ಸಿನ ಗುರಿಯನ್ನ ತಲುಪ್ತೀರಾ. ಇಂದು ವೃತ್ತಿರಂಗದಲ್ಲಿ ನಿಮ್ಮ ಆಲೋಚನಾ ಶಕ್ತಿ ಮತ್ತು ಕಾರ್ಯದಕ್ಷತೆ ಅತ್ಯುತ್ತಮವಾಗಿರುವಂತದ್ದು. ಕಚೇರಿಯಲ್ಲಿ ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಂತಹ ಕೆಲಸಗಳನ್ನ ಬುದ್ಧಿವಂತಿಕೆಯಿಂದ ಪೂರ್ಣಗೊಳಿಸುವಂತಹ ದಿನ. ಇನ್ನು ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ವಾಕು ಚಾತುರ್ಯದಿಂದ ಬಳಸಿಕೊಳ್ಳಬೇಕಾಗುತ್ತೆ ಅದನ್ನ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಅಥವಾ ವ್ಯವಹಾರದ ದಾರಿಗಳು ಕೂಡ ಮುಕ್ತವಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದರೆ ಇಂದು ಮನೆಯಲ್ಲಿ ಅಥವಾ ದೇವಸ್ಥಾನದಲ್ಲಿ ಮಹಾಲಕ್ಷ್ಮಿ ತುಪ್ಪದ ದೀಪವನ್ನು ಹಚ್ಚಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡಚಣೆಗಳು ಕೂಡ ದೂರವಾಗುವಂತದ್ದು. ನಿಮ್ಮ ರಾಶಾಧಿಪತಿಯಾದಂತಹ ಬುಧನ ಅನುಗ್ರಹಕ್ಕಾಗಿ ಓಂ ಭಂ ಬುಧಾಯ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ಬುದ್ಧಿಶಕ್ತಿಯನ್ನ ಚುರುಕುಗೊಳಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿಯನ್ನ ಅಥವಾ ಹಸಿರು ಹೆಸರು ಬೇಳೆಯನ್ನ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಗೋವಿಗೆ ಹಸಿರು ಹುಲ್ಲನ್ನ ನೀಡುವುದು ಅತ್ಯಂತ ಶ್ರೇಷ್ಠವಾದುದು. ಇಂದು ನಿಮ್ಮ ದೈನಂದಿನ ಕಾರ್ಯಗಳಲ್ಲಿ ಹಸಿರು ಅಥವಾ ಬಿಳಿ ಬಣ್ಣದ ಉಡುಪು ಅಥವಾ ಕರವಸ್ತ್ರಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಸಿರು ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ಕಟಕ ರಾಶಿಯವರೇ, ಸಮುದ್ರದ ಆಳದಲ್ಲಿರುವ ಮುತ್ತನ್ನ ಪಡೆಯಬೇಕಾದರೆ ಅಲೆಗಳ ಆರ್ಭಟಕ್ಕೆ ಹೆದರದೆ ಧುಮುಕಲೇಬೇಕು. ಹಾಗೆಯೇ ನಿಮ್ಮ ಮನಸ್ಸು ಎಂಬ ಸಾಗರದ ಆಳದಲ್ಲಿ ಅಪಾರವಾದಂತಹ ಶಕ್ತಿ ಅಡಗಿರುವಂತದ್ದು. ಹೊರಗಿನ ಜಗತ್ತಿನ ಗದ್ದಲಗಳಿಗೆ ಮತ್ತು ಸಣ್ಣ ಪುಟ್ಟ ಸೋಲುಗಳಿಗೆ ಧೃತಿಗಿಡಬೇಡಿ. ನಿಮ್ಮ ದಯಾಗುಣ ಮತ್ತು ಸಹನೆ ನಿಮ್ಮ ದೌರ್ಬಲ್ಯವಲ್ಲ, ಅದು ಜಗತ್ತು ಗೆಲ್ಲಬಲ್ಲ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿರುವಂತದ್ದು. ನಿಮ್ಮ ಆಂತರಿಕ ಧ್ವನಿಯನ್ನ ನಂಬಿ ಮುನ್ನಡೆದರೆ ಖಂಡಿತವಾಗಿಯೂ ವಿಜಯಶಾಲಿ ಆಗುವಂತದ್ದು ನೀವು. ಇನ್ನು ಉದ್ಯೋಗ ರಂಗದಲ್ಲಿ ಇಂದು ಸಹೋದ್ಯೋಗಿಗಳಿಂದ ಹಾಗೂ ಮೇಲಾಧಿಕಾರಿಗಳಿಂದ ಉತ್ತಮ ಸಹಕಾರ ದೊರೆಯಲಿದೆ. ನಿಮ್ಮ ಸೃಜನಶೀಲ ಆಲೋಚನೆಗಳು ಕೆಲಸದ ವೇಗವನ್ನ ಹೆಚ್ಚಿಸುವಂತದ್ದು. ಇನ್ನು ವ್ಯಾಪಾರಸ್ಥರಿಗೆ ನೂತನ ಗ್ರಾಹಕರ ಸಂಪರ್ಕದಿಂದಾಗಿ ಉತ್ತಮ ವಹಿವಾಟು ನಡೆಯುವಂತಹ ಸಾಧ್ಯತೆ ಇದೆ. ಇನ್ನು ವ್ಯವಹಾರದಲ್ಲಿ ತೊಡಗಿರುವವರಿಗೆ ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಲಾಭದಾಯಕವಾದಂತಹ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ದೃಷ್ಟಿಯಿಂದ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಲಾಭ ಬರುವಂತಹ ಸೂಚನೆ ಹೆಚ್ಚಾಗಿದೆ. ಆದರೆ ಶುಕ್ರವಾರವಾಗಿರುವುದರಿಂದ ಕೌಟುಂಬಿಕ ಸುಖ ಸಾಧನೆಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಧನ ವ್ಯಯವಾಗಬಹುದಾದಂತಹ ಸನ್ನಿವೇಶಗಳನ್ನ ನೋಡ್ತೀರಾ. ಇನ್ನು ಆದಾಯ ಮತ್ತು ವೆಚ್ಚಗಳ ನಡುವೆ ಸಮತೋಲನವನ್ನ ಕಾಯ್ದುಕೊಳ್ಳುವುದು ಕೂಡ ತುಂಬಾ ಉತ್ತಮವಾದಂತದ್ದು. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಪ್ರೀತಿಯ ವಾತಾವರಣವನ್ನ ನೋಡುವಂತಹ ದಿನ. ತಾಯಿಯವರ
ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರಲಿದ್ದು ಅವರ ಆಶೀರ್ವಾದವು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸುವಂತಹ ದಿನವಾಗಿದೆ. ಇನ್ನು ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಕೂಡ ವೃದ್ಧಿಯಾಗಲಿದೆ. ಪರಸ್ಪರ ಮನಸ್ಸಿನ ಭಾವನೆಗಳನ್ನ ಗೌರವಿಸುವುದರಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುವಂತದ್ದನ್ನ ಈ ದಿನ ನೀವು ಕಂಡುಕೊಳ್ತೀರಾ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರ್ತದೆ. ಆದ್ರೆ ಕಟಕ ರಾಶಿಯವರು ಜಲತತ್ವದವರಾಗಿರುವುದರಿಂದ ಶೀತ, ಕಫ ಅಥವಾ ಗಂಟಲಿನ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದಾದಂತಹ ದಿನ. ಆದ್ದರಿಂದ ಪ್ರಾಣಾಯಾಮ ಅಥವಾ ಯೋಗಾಭ್ಯಾಸದ ಮೂಲಕ ಮಾನಸಿಕ ನೆಮ್ಮದಿಯನ್ನ ಪಡೆದುಕೊಳ್ಳಬೇಕಾಗುತ್ತೆ ಇಂದಿನ ದಿವಸ ನೀವು. ಇಂದು ಶುಕ್ರವಾರವಾಗಿರುವುದರಿಂದ ಲಕ್ಷ್ಮೀ ದೇವಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಮಹಾಲಕ್ಷ್ಮಿಗೆ ತುಪ್ಪದ ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಆಗ ಇದು ಆರ್ಥಿಕ ಅಭಿವೃದ್ಧಿಗೆ ಸಹಕಾರಿಯಾಗುವಂತದ್ದು. ಓಂ ಶ್ರಾಂ ಶ್ರೀಂ ಶ್ರೌಂ ಸಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ 11 ಬಾರಿ ಅಥವಾ 21 ಬಾರಿ ಜಪಿಸಬೇಕಾಗುತ್ತೆ. ಇದರಿಂದ ಮಾನಸಿಕ ಒಡಕುಗಳು ದೂರವಾಗಿ ಮನಸ್ಸು ಪ್ರಸನ್ನಗೊಳ್ಳುವಂತದ್ದನ್ನ ನೀವು ಖಂಡಿತವಾಗಿಯೂ ನೋಡ್ತೀರಾ. ಇನ್ನ ದಾರಿದ್ರ್ಯ ನಿವಾರಣೆಗಾಗಿ ಮತ್ತು ಚಂದ್ರನ ಶುಭ ದೃಷ್ಟಿಗಾಗಿ ಬಡವರಿಗೆ ಅಥವಾ ಅರ್ಚಕರಿಗೆ ಹಾಲು, ಅಕ್ಕಿ ಅಥವಾ ಸಕ್ಕರೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಬಿಳಿ, ನೀಲಿ ಅಥವಾ ಬೆಳ್ಳಿಯ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 2 ಮತ್ತು 7 ಬಳಸಿ ಶುಭ ಬಣ್ಣವಾಗಿ ಬಿಳಿ ಮತ್ತು ಕ್ರೀಮ್ ಬಣ್ಣವನ್ನ ಬಳಸಬೇಕಾಗುತ್ತೆ. ಸಿಂಹರಾಶಿ. ಸಿಂಹರಾಶಿಯವರೇ, ನಿಜವಾದ ಸಿಂಹವು ಕಾಡಿನ ರಾಜನಾಗಿರುವುದು ಕೇವಲ ತನ್ನ ಗರ್ಜನೆಯಿಂದಲ್ಲ, ಬದಲಾಗಿ ಬಿರುಗಾಳಿ ಎದುರಾದಾಗಲೂ ಕದಲದೆ ನಿಲ್ಲುವಂತಹ ಅದರ ಧೀಮಂತಿಕೆಯಿಂದ. ನೆನಪಿಡಿ, ಬಂಗಾರವು ಸುಟ್ಟಷ್ಟು ಪರಿಶುದ್ಧವಾಗುತ್ತದೆ. ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸವಾಲುಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಸೂಕ್ತವಾಗಿರುವಂತಹ ಅದ್ಭುತ ಸಾಮರ್ಥ್ಯ ಮತ್ತು ತೇಜಸ್ಸನ್ನ ಜಗತ್ತಿಗೆ ಪರಿಚಯಿಸಲು ಬರುವಂತದ್ದು. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕಾಗುತ್ತೆ. ನಿಮ್ಮ ಆತ್ಮಶಕ್ತಿಯೇ ನಿಮ್ಮ ಪರಮ ಆಯುಧ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಮತ್ತು ದೃಢ ನಿರ್ಧಾರಗಳಿಗೆ ತಕ್ಕಂತಹ ಮನ್ನಣೆ ದೊರೆಯಲಿದೆ. ಮೇಲಾಧಿಕಾರಿಗಳು ನಿಮ್ಮ ಜವಾಬ್ದಾರಿಗಳನ್ನ ಹೆಚ್ಚಿಸಬಹುದು. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆಯ ಅವಕಾಶಗಳು ಸೃಷ್ಟಿಯಾಗಲಿವೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಲಾಭಾಂಶ ಉತ್ತಮವಾಗಿರುವಂತದ್ದು. ಆದರೆ ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದಾಖಲೆಗಳನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಇಂದು ಸದೃಢವಾಗಿರುವಂತದ್ದು. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ದೀರ್ಘಕಾಲೀನ ಹೂಡಿಕೆಗಳಿಗೆ ಇದು ಒಳ್ಳೆಯ ದಿನವಾಗಿರುವಂತದ್ದು. ಆದಾಗ್ಯೂ ಭವಿಷ್ಯದ ಸುರಕ್ಷತೆಗಾಗಿ ಅನಗತ್ಯ ಐಷಾರಾಮಿ ವೆಚ್ಚಗಳಿಗೆ ಬ್ರೇಕ್ ಹಾಕುವುದು ಕೂಡ ತುಂಬಾ ಒಳಿತನ್ನ ನೀಡುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನ ಹರಿಸಬೇಕಾಗಬಹುದು. ನಿಮ್ಮ ಆತ್ಮೀಯರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ನಿಮ್ಮ ಮುಕ್ತ ಚರ್ಚೆಯ ಮೂಲಕ ಅವು ಸುಲಭವಾಗಿ ಬಗೆಹರಿಯಲಿವೆ. ಇನ್ನು ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡಬೇಕಾಗುತ್ತೆ. ಅವರ ಬೆಂಬಲ ನಿಮಗೆ ಮಾನಸಿಕ ಸ್ಥಿರತೆಯನ್ನ ನೀಡುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯವೇ ಭಾಗ್ಯ ಎನ್ನುವ ಹಾಗೆ ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಹಾಗೂ ರಕ್ತದೊತ್ತಡದಲ್ಲಿ ಏರುಪೇರು ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯೋಗ, ಧ್ಯಾನ ಹಾಗೂ ಸಮಯಕ್ಕೆ ಸರಿಯಾದಂತಹ ನಿದ್ರೆಗೆ ಆದ್ಯತೆಯನ್ನ ನೀಡಿದ್ದಲ್ಲಿ ನಿಮ್ಮ ಆರೋಗ್ಯ ಚೇತರಿಕೆಯನ್ನ ಕಾಣುವಂಥದ್ದು. ಇಂದು ಮುಂಜಾನೆ ಸೂರ್ಯೋದಯದ ಸಮಯದಲ್ಲಿ ತಾಮ್ರದ ಪಾತ್ರೆಯಿಂದ ಸೂರ್ಯ ದೇವನಿಗೆ ಅಗ್ರ್ಯವನ್ನ ನೀಡಬೇಕಾಗುತ್ತೆ. ಓಂ ಸೂರ್ಯಾಯ ನಮಃ ಮಂತ್ರವನ್ನ 11 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಕೀರ್ತಿ ಮತ್ತು ಆತ್ಮವಿಶ್ವಾಸವನ್ನ ವೃದ್ಧಿಸುವಂತದ್ದು. ಇಂದು ಶುಕ್ರವಾರದ ಪ್ರಯುಕ್ತ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಆರ್ಥಿಕ ಅಡೆತಡೆಗಳು ಆಗ ನಿವಾರಣೆಯಾಗುವಂತದ್ದು. ಇಂದು ಕಣ್ಣಿನ ದೋಷವಿರುವವರಿಗೆ ಅಥವಾ ವೃದ್ಧಾಶ್ರಮಗಳಿಗೆ ನಿಮ್ಮ ಕೈಲಾದಂತಹ ಸಹಾಯ ಅಥವಾ ಗೋಧಿ ಧಾನ್ಯವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇಂದು ನಿಮ್ಮ ಉಡುಪಿನಲ್ಲಿ ಕೇಸರಿ, ಹಳದಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ ನೀವು. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದರೆ 1 ಮತ್ತು 5 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ಹೋಂ ಬಣ್ಣವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಕಾಣ್ತೀರಾ ಈ ದಿನ. ಕನ್ಯಾ ರಾಶಿಯವರೇ, ನದಿಯ ತಟದಲ್ಲಿ ನಿಂತು ಅಲೆಗಳ ಅಬ್ಬರವನ್ನ ನೋಡುವುದು ಸುಲಭವಾದಂತಹ ಮಾತು. ಆದರೆ ನದಿಯ ಆಳಕ್ಕೆ ಇಳಿದಾಗ ಮಾತ್ರ ಮೌನ ಮತ್ತು ಮುತ್ತುಗಳು ಸಿಗುವಂತದ್ದು. ನಿಮ್ಮ ಬದುಕು ಕೂಡ ಅಷ್ಟೇ. ಬಾಹ್ಯ ಜಗತ್ತ ಗೊಂದಲಗಳಿಗಿಂತ ನಿಮ್ಮ ಅಂತರಾಳದ ಮೌನ ಮತ್ತು ವಿವೇಕಕ್ಕೆ ಶರಣಾಗಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಹೇಗೆ ನೋಡುತ್ತದೆ ಎಂಬುದು ಮುಖ್ಯವಲ್ಲ, ನಿಮ್ಮ ಆತ್ಮಸಾಕ್ಷಿಗೆ ನೀವು ಎಷ್ಟು ಪ್ರಾಮಾಣಿಕರಾಗಿದ್ದೀರಿ ಎಂಬುದೇ ನಿಮ್ಮ ನಿಜವಾದಂತಹ ಗೆಲುವು. ನಿಮ್ಮೊಳಗಿನ ಪರಿಪೂರ್ಣತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ದಿಕ್ಸೂಚಿಯಾಗುವಂತದ್ದು. ಇಂದು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕಲ್ಪನಾ ಶಕ್ತಿ ಮತ್ತು ಕಾರ್ಯದಕ್ಷತೆಗೆ ಮನ್ನಣೆ ಸಿಗುವಂತದ್ದು. ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ತಿಳಿಯಾಗಲಿದ್ದು ವೃತ್ತಿ ರಂಗದಲ್ಲಿ ಪ್ರಗತಿ ಕಂಡು ಬರಲಿದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಮಯವೂ ಇದೆ. ಇನ್ನು ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ಕಾಯ್ದುಕೊಳ್ಳುವುದು ಕೂಡ ತುಂಬಾ
ತುಂಬಾ ಒಳಿತನ್ನ ನೀಡುವಂತದ್ದು. ಇಂದು ಆರ್ಥಿಕವಾಗಿ ಅನುಕೂಲಕರವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಕೈ ಸೇರುವಂತಹ ದಿನ. ಕಲಾತ್ಮಕ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಆಕಸ್ಮಿಕ ಧನಲಾಭದ ಮುನ್ಸೂಚನೆಯೂ ಕೂಡ ಇರುವಂತದ್ದು. ಭೂಮಿ ಅಥವಾ ವಾಹನ ಖರೀದಿಗಾಗಿ ಹಣ ವಿನಿಯೋಗಿಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಆಧ್ಯಾತ್ಮಿಕ ಅಥವಾ ಭೌತಿಕ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡಲಿವೆ. ಇನ್ನು ಮಕ್ಕಳ ಪ್ರಗತಿಯಿಂದ ಪೋಷಕರಿಗೆ ಹೆಮ್ಮೆ ಮೂಡುವಂತಹ ದಿನ. ಆತ್ಮೀಯ ಮಿತ್ರರ ಭೇಟಿಯಿಂದ ಹಳೆಯ ನೆನಪುಗಳು ಕೂಡ ಮರುಕಳಿಸುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ನೋಡುವುದಾದರೆ ಈ ದಿನವು ಆರೋಗ್ಯದ ದೃಷ್ಟಿಯಿಂದ ಉತ್ತಮವಾಗಿರುವಂತದ್ದು. ಆದಾಗ್ಯೂ ಕೂಡ ನರಗಳ ದೌರ್ಬಲ್ಯ ಅಥವಾ ಅತಿಯಾದ ಆಲೋಚನೆಯಿಂದಾಗಿ ಸ್ವಲ್ಪ ಆಯಾಸ ಕಾಡಬಹುದು. ಇನ್ನು ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಮತ್ತು ಪ್ರಾಣಾಯಾಮ ಮಾಡುವುದು ಮನಸ್ಸಿಗೆ ಸ್ಥಿರತೆಗೆ ಸಹಕಾರಿಯಾಗುವಂತದ್ದನ್ನ ಈ ದಿನ ನೀವು ನೋಡ್ತೀರಾ. ಇನ್ನು ವಿಶೇಷ ಪರಿಹಾರಗಳನ್ನ ನೋಡುವುದಾದ್ರೆ ಮಹಾಲಕ್ಷ್ಮಿ ಆರಾಧನೆಯನ್ನ ಮಾಡಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಓಂ ಶ್ರೀಂ ಹ್ರೀಂ ಶ್ರೀಂ ಕಮಲೆ ಕಮಲಾಲಯೇ ಪ್ರಸೀದ ಅಥವಾ ಸರಳವಾಗಿ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು 9 ವರ್ಷದೊಳಗಿನ ಹೆಣ್ಣು ಮಗುವಿಗೆ ಸಕ್ಕರೆಯ ಅಚ್ಚು, ಹಣ್ಣು ಅಥವಾ ಬಿಳಿ ಬಣ್ಣದ ಸಿಹಿಯನ್ನ ನೀಡಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದು ಜಾತಕದಲ್ಲಿನ ಶುಕ್ರ ಮತ್ತು ಬುಧನ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಹಸಿವಿಗೆ ಹಸಿರು ಹುಲ್ಲು ಅಥವಾ ನೆನೆಸಿದಂತಹ ಹೆಸರು ಬೇಳೆಯನ್ನ ನೀಡುವುದು ನಿಮ್ಮ ರಾಶಿಗೆ ಅತ್ಯಂತ ಶ್ರೇಷ್ಠವಾದಂತಹ ಫಲವನ್ನ ನೀಡುವಂತದ್ದು. ಇಂದು ಬಿಳಿ ಕ್ರೀಮ್ ಅಥವಾ ತಿಳಿ ಹಸಿರು ಬಣ್ಣದ ಉಡುಪನ್ನ ಧರಿಸುವುದು ಸಕಾರಾತ್ಮಕ ಶಕ್ತಿಯನ್ನ ಆಕರ್ಷಿಸಲು ನೆರವಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ಹಸಿರು ಬಣ್ಣವನ್ನ ಬಳಸಬೇಕಾಗುತ್ತೆ. ತುಲಾ ರಾಶಿಯವರ ನಿಮ್ಮ ಸಹಜ ಗುಣವೇ ಸಮತೋಲನ. ಸನ್ನಿವೇಶಗಳು ಹೇಗೆ ಇರಲಿ ನಿಮ್ಮ ಆಂತರಿಕ ಶಾಂತಿಯನ್ನ ಯಾರೂ ಕದಡದಂತೆ ನೋಡಿಕೊಳ್ಳಬೇಕಾಗುತ್ತೆ. ನಿಮ್ಮ ವಿವೇಕವೇ ನಿಮ್ಮನ್ನ ಮುನ್ನಡೆಸುವಂತಹ ದಾರಿದೀಪವಾಗುವಂತದ್ದು. ಜೀವನದಲ್ಲಿ ತಕ್ಕಡಿ ಸಮನಾಗಿರಬೇಕಾದರೆ 2 ತಟ್ಟೆಗಳಲ್ಲೂ ಸಮಾನ ತೂಕವಿರಬೇಕು. ಅದೇ ರೀತಿ ನಿಮ್ಮ ಮನಸ್ಥಿತಿಯಲ್ಲಿ ಇರಬೇಕಾದರೆ ಅಥವಾ ಸಮಸ್ಥಿತಿಯಲ್ಲಿ ಇರಬೇಕಾದರೆ ಸುಖ ಮತ್ತು ಕಷ್ಟ ಎರಡನ್ನೂ ಕೂಡ ಸಮಾನವಾಗಿ ಸ್ವೀಕರಿಸುವಂತಹ ಪರಿಪಕ್ವತೆ ನಿಮಗೆ ಆಗಿರಬೇಕು. ಹೊರಗಿನ ಬಿರುಗಾಳಿ ನಿಮ್ಮನ್ನ ಅಲುಗಾಡಿಸಲು ಸಾಧ್ಯವೇ ಇಲ್ಲ. ನಿಮ್ಮ ಒಳಗಿನ ನಿಶಬ್ದ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ವಿಜಯ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನ ಕೃಪೆಯಿಂದಾಗಿ ಸೃಜನಾತ್ಮಕ ಕ್ಷೇತ್ರಗಳಲ್ಲಿ ಇರುವವರಿಗೆ ಅತ್ಯಂತ ಪ್ರಗತಿಪರವಾದಂತಹ ದಿನವಿದು. ಸಹೋದ್ಯೋಗಿಗಳೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರಬಹುದು. ಆದ್ದರಿಂದ ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆಯಿಂದ ಲಾಭದಾಯಕ ಅವಕಾಶಗಳು ಹುಡುಕಿಕೊಂಡು ಬರುವಂತಹ ದಿನವಾಗಿದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ಇಂದು ಅನುಕೂಲಕರವಾದಂತಹ ದಿನ. ದೀರ್ಘಕಾಲದ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಸಿಗುವಂತಹ ಯೋಗವಿದೆ. ಭೂಮಿ ಅಥವಾ ವಾಹನ ಖರೀದಿ ಮಾಡುವ ನಿಮ್ಮ ಯೋಜನೆಗಳಿಗೆ ಇಂದು ಚಾಲನೆಯೂ ಕೂಡ ದೊರೆಯಬಹುದು. ಆದರೆ ಆಡಂಬರದ ವಿಷಯಗಳಿಗೆ ಅತಿಯಾಗಿ ಹಣ ವ್ಯಯಿಸುವುದನ್ನ ಆದಷ್ಟು ನಿಯಂತ್ರಣವನ್ನ ಮಾಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ ಮತ್ತು ಸೌಹಾರ್ದತೆ ನೆಲೆಸುವಂತಹ ದಿನ. ಜೀವನ ಸಂಗಾತಿಯ ಭಾವನೆಗಳಿಗೆ ಗೌರವವನ್ನ ನೀಡುವುದರಿಂದ ಸಂಬಂಧ ಇನ್ನಷ್ಟು ಗಟ್ಟಿಯಾಗಲಿದೆ. ದೂರದಲ್ಲಿರುವಂತಹ ಆತ್ಮೀಯರಿಂದ ಅನಿರೀಕ್ಷಿತವಾಗಿ ಶುಭ ಸಮಾಚಾರವನ್ನ ಕೇಳುವಂತಹ ದಿನ. ಅವಿವಾಹಿತರಿಗೆ ವಿವಾಹದ ಮಾತುಕತೆಗಳು ಸಕಾರಾತ್ಮಕವಾಗಿ ಮುನ್ನಡೆಯುವಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮ ದಿನವಾಗಿದ್ದರೂ ಅತಿಯಾದ ಮಾನಸಿಕ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಆಯಾಸ ಅಥವಾ ನಿದ್ರಾಹೀನತೆ ಕಾಡಬಹುದು. ಕಣ್ಣು ಮತ್ತು ಪಾದದ ರಕ್ಷಣೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಸಾಕಷ್ಟು ನೀರನ್ನ ಕುಡಿಯುವುದು ಕೂಡ ಅವಶ್ಯಕತೆಯೂ ಕೂಡ ಇರುವಂತದ್ದು. ಇಂದು ಮುಂಜಾನೆ ಅಥವಾ ಸಂಜೆ ಲಕ್ಷ್ಮೀ ದೇವಿಯ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಶ್ರೀ ಸೂಕ್ತ ಅಥವಾ ಓ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ 21 ಬಾರಿ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ದೂರವಾಗ್ತವೆ. ಇನ್ನು ಸಾಧ್ಯವಾದ್ರೆ ಇಂದು ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ಅಕ್ಕಿ, ಹಾಲು ಅಥವಾ ಬಿಳಿ ಸಿಹಿ ತಿಂಡಿಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದು ಶುಕ್ರನ ಬಲವನ್ನ ಹೆಚ್ಚಿಸುವಂತಹ ಕಾರ್ಯವನ್ನ ಮಾಡುತ್ತದೆ. ಇಂದು ಹಿತವಾದಂತಹ ಸುಗಂಧ ದ್ರವ್ಯವನ್ನ ಬಳಸಿ ಮತ್ತು ಬಿಳಿ ಅಥವಾ ತಿಳಿ ಬಣ್ಣದ ಉಡುಪುಗಳಿಗೆ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇದರಿಂದ ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿ ಕೂಡ ದೂರವಾಗ್ತದೆ. ಇನ್ನು ಮನೆಯಲ್ಲಿರುವಂತಹ ಮತ್ತು ಹೊರಗಿರುವಂತಹ ಮಹಿಳೆಯರಿಗೆ ಗೌರವವನ್ನ ನೀಡಬೇಕಾಗುತ್ತೆ. ತಾಯಿ ಆಶೀರ್ವಾದವನ್ನ ಪಡೆದು ದಿನದ ಪ್ರಮುಖ ಕೆಲಸಗಳನ್ನ ಆರಂಭಿಸಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 6 ಮತ್ತು 2 ಬಳಸಿ. ಶುಭ ಬಣ್ಣವಾಗಿ ಬಿಳಿ ಮತ್ತು ನೀಲಿ ಬಣ್ಣವನ್ನ ಬಳಸಿ. ವೃಶ್ಚಿಕ ರಾಶಿಯವರೇ, ನೀವು ಜನ್ಮಜಾತ ರಹಸ್ಯಗಳ ಭೇದಕರು ಮತ್ತು ಅಚಲ ಮನಸ್ಸಿನವರು. ಸವಾಲುಗಳು ಎಷ್ಟೇ ಕಠಿಣವಾಗಿದ್ದರೂ ನಿಮ್ಮ ಪುನರುತ್ಥಾನದ ಶಕ್ತಿಯಿಂದ ನೀವು ಮತ್ತೆ ಎದ್ದು ನಿಲ್ಲಬಲ್ಲಿರಿ. ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಯಾವುದೇ ಕಾರಣಕ್ಕೂ ನೀವು ಕಳೆದುಕೊಳ್ಳಬೇಡಿ. ಕತ್ತಲೆ ಆವರಿಸಿದಾಗ ಮಾತ್ರ ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯಲು ಸಾಧ್ಯ. ನಿಮ್ಮ ಜೀವನದ ಸಂಘರ್ಷಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ. ಬದಲಾಗಿ ನಿಮ್ಮೊಳಗೆ ಸುಪ್ತವಾಗಿರುವಂತಹ
ಅದ್ಭುತ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನೆನಪಿರಲಿ, ಆಳವಾದ ಸಮುದ್ರದ ಅಲೆಗಳು ಮೇಲ್ನೋಟಕ್ಕೆ ಮಾತ್ರ ಅಶಾಂತವಾಗಿರುತ್ತವೆ, ಆದರೆ ಅದರ ಗರ್ಭದಲ್ಲಿ ಮುಳುಗಿರುವಂತದ್ದು ನಿಮ್ಮ ಆಂತರಿಕ ಶಕ್ತಿಯೇ ನಿಮ್ಮ ಅತಿ ದೊಡ್ಡದಾದಂತಹ ಆಯುಧ ಆಗುವಂತದ್ದು. ಇಂದು ಹಣಕಾಸಿನ ವಿಷಯದಲ್ಲಿ ಮಿಶ್ರ ಫಲಿತಾಂಶವಿರುವಂತದ್ದು. ಧನ ಹರಿವು ಉತ್ತಮವಾಗಿದ್ದರೂ ಭೂಮಿ ಅಥವಾ ವಾಹನಕ್ಕೆ ಸಂಬಂಧಿಸಿದಂತೆ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಹೂಡಿಕೆ ಮಾಡುವುದರಿಂದ ಸಾಧಾರಣ ಲಾಭ ಬರುವಂತದ್ದು. ಇಂದು ಯಾರಿಗೂ ಕೂಡ ಸಾಲವನ್ನ ನೀಡಬೇಡಿ ಮತ್ತು ದೊಡ್ಡ ಮೊತ್ತದ ಆರ್ಥಿಕ ರಿಸ್ಕ್ ಅನ್ನ ತೆಗೆದುಕೊಳ್ಳಲು ಹೋಗಬೇಡಿ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡದಂತೆ ನಿಮ್ಮ ಕೋಪ ಮತ್ತು ಮಾತಿನ ಮೇಲೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಜೀವನ ಸಂಗಾತಿಯ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗಬಹುದು. ಪ್ರೇಮಿಗಳಿಗೆ ಇಂದು ಭಾವನಾತ್ಮಕವಾಗಿ ಪರಸ್ಪರ ಅರ್ಥ ಮಾಡಿಕೊಳ್ಳಲು ಒಳ್ಳೆಯ ಸಮಯವೂ ಕೂಡ ಇರುವಂತದ್ದು. ರಹಸ್ಯ ವಿಷಯಗಳನ್ನ ಹೊರಬಂದಂತೆ ಜಾಗ್ರತೆಯಿಂದ ನೀವು ಕಾಪಾಡಿಕೊಳ್ಳಬೇಕಾಗುತ್ತೆ. ಇನ್ನು ವೃತ್ತಿ ರಂಗದಲ್ಲಿ ಅಪ್ರತಿಮ ತಾಳ್ಮೆ ಮತ್ತು ಕಾರ್ಯದಕ್ಷತೆಯನ್ನ ಪ್ರದರ್ಶಿಸಬೇಕಾದಂತಹ ದಿನವಾಗಿದೆ. ಕಚೇರಿಯಲ್ಲಿ ನಿಮ್ಮ ವಿರೋಧಿಗಳು ಅಥವಾ ಸ್ಪರ್ಧಿಗಳು ನಿಮಗೆ ಸಣ್ಣ ಪುಟ್ಟ ಅಡೆತಡೆಗಳನ್ನ ಉಂಟು ಮಾಡಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮೌನ ಮತ್ತು ತೀಕ್ಷ್ಣ ಬುದ್ಧಿವಂತಿಕೆಯೇ ಅವರಿಗೆ ಸೂಕ್ತವಾದಂತಹ ಉತ್ತರವಾಗಲಿದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಒಪ್ಪಂದಗಳು ಸಿಗುವಂತಹ ಸಾಧ್ಯತೆ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಪಾರದರ್ಶತೆಯನ್ನ ನೀವು ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇಂದು ಬಿಪಿ ಅಥವಾ ಉಷ್ಣ ಬಾಧೆಗೆ ಸಂಬಂಧಿಸಿದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಮಾನಸಿಕವಾಗಿ ಉದ್ವೇಗಕ್ಕೆ ಒಳಗಾಗಬೇಡಿ. ಪ್ರಾಣಾಯಾಮ ಮತ್ತು ಹೆಚ್ಚಿನ ನೀರಿನ ಸೇವನೆ ನಿಮ್ಮ ಆರೋಗ್ಯವನ್ನ ಕಾಯ್ದುಕೊಳ್ಳಲು ಸಹಕಾರಿಯಾಗುವಂತದ್ದು. ಇಂದು ನರಸಿಂಹ ಸ್ವಾಮಿಯ ಅಥವಾ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ನಿಮ್ಮ ಜಾತಕದ ಉಗ್ರತೆಯನ್ನ ಶಾಂತಗೊಳಿಸಿ ಸಕಾರಾತ್ಮಕತೆಯನ್ನ ತರುವಂತದ್ದು. ಇಂದು ಮನೆಯಲ್ಲಿ ಕನಕದಾರ ಸ್ತೋತ್ರ ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನ ಪಠಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಡೆತಡೆಗಳು ಕೂಡ ದೂರವಾಗುವಂತದ್ದು. ಕೆಂಪು ಬಣ್ಣದ ಹೂಗಳನ್ನ ದೇವಿಗೆ ಸಮರ್ಪಿಸಿ ಸಾಧ್ಯವಾದರೆ ಹಸಿದವರಿಗೆ ಅಥವಾ ನಿರ್ಗತಿಗರಿಗೆ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಇಂದು ತಿಳಿ ಕೆಂಪು ಅಥವಾ ಬಿಳಿ ಬಣ್ಣದ ಉಡುಪಿಗೆ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸನ್ನ ಪ್ರಸನ್ನವಾಗಿಡುವಂತದ್ದು. ಶುಭ ಸಂಖ್ಯೆಯಾಗಿ 9 ಮತ್ತು 1 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಗಿಳಿ ಹಸಿರು ಅಥವಾ ಸಿಂಧೂರು ಕೆಂಪನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಅದೃಷ್ಟವನ್ನ ಈ ದಿನ ನೀವು ಕಾಣ್ತೀರಾ. ಧನುರಾಶಿಯವರೇ, ನಿಮ್ಮ ರಾಶಿಯ ಸಂಕೇತವೇ ಬಿಲ್ಲುಗಾರ. ಗುರಿ ಮತ್ತು ಧೈರ್ಯ ನಿಮ್ಮ ರಕ್ತದಲ್ಲಿಯೇ ಇರುವಂತದ್ದು. ಸದ್ಯದ ಹಿನ್ನಡೆಗಳನ್ನ ಸೋಲೆಂದು ಭಾವಿಸದೆ ಅವುಗಳನ್ನ ಮುಂದಿನ ಜಿಗಿತದ ಶಕ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳಬೇಕಾಗುತ್ತೆ. ನಿಮ್ಮ ಅಚಲವಾದಂತಹ ನಂಬಿಕೆಯೇ ನಿಮ್ಮನ್ನ ವಿಜಯಶಾಲಿಯನ್ನಾಗಿ ಮಾಡುವಂತದ್ದು. ಬಾಣವು ಗುರಿಯನ್ನ ತಲುಪಬೇಕಾದರೆ ಅದನ್ನ ಮೊದಲು ಹಿಂದಕ್ಕೆ ಎಳೆಯಬೇಕಾಗುತ್ತದೆ. ಹಾಗೆಯೇ ಜೀವನವು ನಿಮ್ಮನ್ನ ಕಷ್ಟಗಳಿಂದ ಹಿಂದಕ್ಕೆ ತಳ್ಳುತ್ತಿದೆ ಎಂದರೆ ಅದು ನಿಮ್ಮನ್ನ ಯಾವುದೋ ಒಂದು ದೊಡ್ಡ ಯಶಸ್ಸಿನ ಕಡೆಗೆ ಚಿಮ್ಮಿಸಲು ಸಿದ್ಧತೆಯನ್ನ ನಡೆಸುತ್ತಿದೆ ಎಂದರ್ಥ. ಪರಿಸ್ಥಿತಿಗಳಿಗೆ ಯಾವುದೇ ಕಾರಣಕ್ಕೂ ಹೆದರಬೇಡಿ. ನಿಮ್ಮ ಗುರಿಯ ಮೇಲೆ ಮಾತ್ರ ನಿಮಗೆ ದೃಷ್ಟಿ ಇದ್ದಲ್ಲಿ ಖಂಡಿತವಾಗಿಯೂ ನೀವು ಆ ಗುರಿಯನ್ನ ತಲುಪ್ತೀರಾ. ಇಂದು ಉದ್ಯೋಗ ರಂಗದಲ್ಲಿ ನಿಮ್ಮ ದೂರದೃಷ್ಟಿ ಮತ್ತು ಕಾರ್ಯಕ್ಷಮತೆಗೆ ತಕ್ಕಂತಹ ಮನ್ನಣೆ ಸಿಗಲಿದೆ. ನೂತನ ಯೋಜನೆಗಳನ್ನ ಜಾರಿಗೆ ತರಲು ಇದು ಸೂಕ್ತವಾದಂತಹ ಸಮಯ. ಹಿರಿಯ ಅಧಿಕಾರಿಗಳು ನಿಮ್ಮ ಆಲೋಚನೆಗಳನ್ನ ಮುಕ್ತವಾಗಿ ಶ್ಲಾಘಿಸುತ್ತಾರೆ. ನಿಮ್ಮ ಆಲೋಚನೆಗಳನ್ನ ಮುಕ್ತವಾಗಿ ಶ್ಲಾಘಿಸುವ ಜೊತೆಗೆ ವ್ಯಾಪಾರಸ್ಥರಿಗೆ ದೀರ್ಘಕಾಲೀನ ಹೂಡಿಕೆಗಳಿಂದ ಉತ್ತಮ ಲಾಭದ ಸೂಚನೆಯೂ ಕೂಡ ಇರುವಂತದ್ದು. ಹೊಸ ಒಪ್ಪಂದಗಳಿಗೆ ಸಹಿ ಹಾಕುವಾಗ ದಾಸ್ತಾವೇಜುಗಳನ್ನ ಸರಿಯಾಗಿ ಪರಿಶೀಲನೆಯನ್ನ ಮಾಡಬೇಕಾಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಸಕಾರಾತ್ಮಕವಾದಂತಹ ದಿನ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವಿದೆ. ಹಿಂದೆ ಮಾಡಿದ್ದಂತಹ ಹೂಡಿಕೆಗಳು ಈಗ ಲಾಭಾಂಶವನ್ನ ತರುವಂತಹ ದಿನ. ಆದರೆ ಆಧ್ಯಾತ್ಮಿಕ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ವ್ಯಯಿಸುವಂತಹ ಸಾಧ್ಯತೆ ಹೆಚ್ಚಾಗಿರುವುದು. ಇದು ನಿಮ್ಮ ಮನಸ್ಸಿಗೆ ತೃಪ್ತಿಯನ್ನ ನೀಡುವಂತಹ ದಿನವಾಗಿರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿತಕರವಾದಂತಹ ವಾತಾವರಣವನ್ನ ನೋಡುವಂತಹ ದಿನ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ದೂರವಾಗಿ ಪರಸ್ಪರ ನಂಬಿಕೆಯೂ ಕೂಡ ಹೆಚ್ಚಾಗಲಿದೆ. ಮಕ್ಕಳ ಪ್ರಗತಿಯು ಪೋಷಕರಿಗೆ ಹೆಮ್ಮೆಯನ್ನ ತರುವಂತಹ ದಿನ. ಇನ್ನು ಪ್ರೇಮಿಗಳಿಗೆ ಇಂದು ತಮ್ಮ ಭಾವನೆಗಳನ್ನ ಹಂಚಿಕೊಳ್ಳಲು ಮತ್ತು ಮುಂದಿನ ನಿರ್ಧಾರವನ್ನ ತೆಗೆದುಕೊಳ್ಳಲು ಅನುಕೂಲಕರವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾಗಿರುವಂತದ್ದು. ಹಳೆಯ ದೈಹಿಕ ಸಮಸ್ಯೆಗಳಿಂದ ಉಪಶಮನ ಸಿಗುವಂತದ್ದು. ಆದಾಗ್ಯೂ ಕೂಡ ಮಾನಸಿಕ ನೆಮ್ಮದಿಗಾಗಿ ಯೋಗ ಅಥವಾ ಪ್ರಾಣಾಯಾಮವನ್ನ ದಿನಚರಿಯಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ತುಂಬಾ ಸೂಕ್ತವಾದದ್ದು. ಇಂದು ಓಂ ಗ್ರಾಂ ಗ್ರೀಂ ಗ್ರೌಂ ಸಂ ಗುರುವೇ ನಮಃ ಅಥವಾ ದಕ್ಷಿಣಾಮೂರ್ತಿ ಸ್ತೋತ್ರವನ್ನ ಪಠಿಸಬೇಕಾಗುತ್ತೆ. ಇದರಿಂದ ನಿಮ್ಮ ಬುದ್ಧಿಶಕ್ತಿ ಹಾಗೂ ನಿರ್ಧಾರ ಶಕ್ತಿಯು ಕೂಡ ತೀಕ್ಷ್ಣವಾಗುವಂತದ್ದು. ಇನ್ನು ಸಾಧ್ಯವಾದರೆ ಇಂದು ಬಿಳಿ ಹಸುವಿಗೆ ಕಡಲೆಬೇಳೆ ಮತ್ತು ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ ಅಥವಾ ಹಸಿದವರಿಗೆ ಸಿಹಿ ಪದಾರ್ಥವನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇದರಿಂದ ಜಾತಕದಲ್ಲಿನ ನಕಾರಾತ್ಮಕತೆ ದೂರವಾಗುವಂತದ್ದು.
ಇಂದು ಮುಂಜಾನೆ ಮಹಾಲಕ್ಷ್ಮಿ ಮತ್ತು ನಾರಾಯಣನಿಗೆ ಜಂಟಿಯಾಗಿ ಪೂಜೆಯನ್ನ ಸಲ್ಲಿಸಬೇಕಾಗುತ್ತೆ. ಹಳದಿ ಬಣ್ಣದ ಹೂಗಳನ್ನ ಅರ್ಪಿಸಿ ಇದು ಆರ್ಥಿಕ ಮತ್ತು ಕೌಟುಂಬಿಕ ಸಮೃದ್ಧಿಯನ್ನ ತರುವಂತದ್ದು. ಇಂದು ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ಉಡುಪನ್ನ ಧರಿಸುವುದು ನಿಮ್ಮ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸಲು ಸಹಕಾರಿಯಾಗುವಂತದ್ದು. ಶುಭ ಸಂಖ್ಯೆಯಾಗಿ 3 ಮತ್ತು 9 ಬಳಸಬೇಕಾಗುತ್ತೆ ನೀವು. ಮಕರ ರಾಶಿಯವರೇ, ನಿಮ್ಮ ರಾಶಾಧಿಪತಿ ಶನಿಯು ನಿಮ್ಮನ್ನ ಶಿಸ್ತು ಮತ್ತು ತಾಳ್ಮೆಯ ಸಕಾರ ಮೂರ್ತಿಯನ್ನಾಗಿ ಮಾಡಿದ್ದಾನೆ. ಸದ್ಯದ ಪರಿಸ್ಥಿತಿಯಲ್ಲಿ ಧೃತಿಗೆಡಬೇಡಿ. ನಿಮ್ಮ ಮೌನ ಕಠಿಣ ಪರಿಶ್ರಮವೇ ನಾಳೆಯ ದಿನ ಜಗತ್ತು ಬೆರಗಾಗುವಂತೆ ಮಾಡುತ್ತದೆ. ಕತ್ತಲೆಯು ಆಳವಾಗಿದ್ದಷ್ಟು ನಕ್ಷತ್ರಗಳು ಹೆಚ್ಚು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಹಾಗೆಯೇ ಜೀವನದಲ್ಲಿ ಬರುವಂತಹ ಹೋರಾಟಗಳು ಮತ್ತು ವಿಳಂಬಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗಿರುವಂತಹ ಅದೃಷ್ಟ ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ವಜ್ರವು ಅತಿ ಹೆಚ್ಚು ಒತ್ತಡವನ್ನ ತಡೆದ ಮೇಲೆಯೇ ಅಮೂಲ್ಯವಾದಂತಹ ರತ್ನವಾಗುತ್ತದೆ. ನಿಮ್ಮ ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ವಿಜಯ ಎಂಬುದನ್ನ ನೀವು ಮರೆಯುವ ಹಾಗಿಲ್ಲ. ಇಂದು ಹಣಕಾಸಿನ ಸ್ಥಿತಿ ಉತ್ತಮವಾಗಿರುವಂತದ್ದು. ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವಲ್ಲಿ ಯಶಸ್ವಿಯಾಗುವಂತಹ ದಿನ. ಆಸ್ತಿ ಖರೀದಿ ಅಥವಾ ಭೂಮಿಗೆ ಸಂಬಂಧಿಸಿದಂತಹ ವ್ಯವಹಾರಗಳಲ್ಲಿ ಬಂಡವಾಳ ಹೂಡಲು ಇದು ಸಕಾಲವು. ಇನ್ನ ಹಳೆಯ ಸಾಲದ ಹೊರೆ ಕೊಂಚ ಹಗುರಾಗುವಂತಹ ಲಕ್ಷಣವು ಕೂಡ ಹೆಚ್ಚಾಗಿರುವಂತದ್ದು. ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುವಂತಹ ದಿನ. ಶನಿ ದೇವನ ಕೃಪೆಯಿಂದಾಗಿ ಬಾಕಿ ಉಳಿದಂತಹ ಕಠಿಣ ಕೆಲಸಗಳು ಪೂರ್ಣಗೊಳ್ಳಲಿವೆ. ಮೇಲಾಧಿಕಾರಿಗಳು ನಿಮ್ಮ ನಿಷ್ಠೆಯನ್ನ ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ದೀರ್ಘಕಾಲೀನ ಹೂಡಿಕೆಗಳಿಂದ ಉತ್ತಮ ಲಾಭದ ಮುನ್ಸೂಚನೆಯೂ ಕೂಡ ಇದೆ. ಕೃಷಿ ಅಥವಾ ತಾಂತ್ರಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಪ್ರಗತಿಯೂ ಕೂಡ ಕಂಡುಬರುವಂತಹ ದಿನವಾಗಿದೆ. ಇನ್ನು ಕುಟುಂಬದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಪರಸ್ಪರ ಮುಕ್ತವಾಗಿ ಮಾತನಾಡುವುದರಿಂದ ಬಾಂಧವ್ಯ ಗಟ್ಟಿಯಾಗುವುದು. ಹಿರಿಯರ ಆರೋಗ್ಯದ ಕಡೆಗೆ ನಿಗಾವನ್ನ ಇಟ್ಕೊಳ್ಬೇಕಾಗುತ್ತೆ. ಸಾಮಾಜಿಕವಾಗಿ ನಿಮ್ಮ ಗೌರವ ಮತ್ತು ಸತ್ಕರ್ಯ ಕೂಡ ಹೆಚ್ಚಾಗುವಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಸಾಧಾರಣವಾದಂತಹ ದಿನ. ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು ಅಥವಾ ಕೀಲು ನೋವು ಕಾಣಿಸಿಕೊಳ್ಳಬಹುದಾದಂತಹ ದಿನ. ಮಾನಸಿಕ ಶಾಂತಿಗಾಗಿ ಪ್ರಾಣಾಯಾಮ ಮತ್ತು ಧ್ಯಾನಕ್ಕೆ ಸ್ವಲ್ಪ ಸಮಯವನ್ನಾದರೂ ಮೀಸಲಿಡುವುದು ಕೂಡ ತುಂಬಾ ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡೆಯುತ್ತೆ. ಇಂದು ಸಂಜೆ ವೇಳೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಿ ನವಗ್ರಹ ಸ್ತೋತ್ರ ಅಥವಾ ಶನಿ ಮಹಾತ್ಮನ ಶ್ಲೋಕಗಳನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ಮಾನಸಿಕ ಆತಂಕವನ್ನ ದೂರ ಮಾಡುವಂತಹ ಕಾರ್ಯ ಮಾಡುತ್ತದೆ. ಇಂದು ಸಾಧ್ಯವಾದರೆ ನಿಮಗೆ ಕಪ್ಪು ನಾಯಿಗೆ ಅಥವಾ ಯಾವುದೇ ಪ್ರಾಣಿಗೆ ಸ್ವಲ್ಪ ಆಹಾರ ಅಥವಾ ರೊಟ್ಟಿಯನ್ನ ನೀಡಬೇಕಾಗುತ್ತೆ. ಇದು ರಾಹು ಕೇತು ಹಾಗೂ ಶನಿಯ ದೋಷಗಳನ್ನ ನಿವಾರಿಸುವಂತದ್ದು. ಇನ್ನು ಕಾಯಕವೇ ಕೈಲಾಸ ಎಂದು ನಂಬುವಂತಹ ಶನಿ ದೇವನ ಕೃಪೆಗಾಗಿ ದೈಹಿಕ ಶ್ರಮ ಪಡುವ ಕಾರ್ಮಿಕರಿಗೆ ಅಥವಾ ಅಶಕ್ತರಿಗೆ ಅನ್ನದಾನವನ್ನ ಅಥವಾ ಆರ್ಥಿಕ ಸಹಾಯವನ್ನ ಮಾಡುವುದು ಕೂಡ ತುಂಬಾ ನಿಮಗೆ ಒಳಿತನ್ನ ನೀಡುವಂತದ್ದು. ಇಂದು ನಿಮ್ಮ ಉಡುಪಿನಲ್ಲಿ ನೀಲಿ ಅಥವಾ ಕಡು ಬೂದು ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯನ್ನ ನೋಡುವುದಾದ್ರೆ 4 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಆಕಾಶ ನೀಲಿವನ್ನ ಬಳಸಿದ್ದಲ್ಲಿ ಖಂಡಿತವಾಗಿಯೂ ಈ ದಿನ ನೀವು ಅದೃಷ್ಟವನ್ನ ಕಾಣ್ತೀರಾ. ಕುಂಭರಾಶಿಯವರೇ, ನಕ್ಷತ್ರಗಳು ಪ್ರಕಾಶಿಸುವುದು ಕತ್ತಲೆಯ ಆಳ ಹೆಚ್ಚಾದಾಗಲೇ ಹೊರತು ಪ್ರಕಾಶಮಾನವಾದಂತಹ ಹಗಲಿನಲ್ಲಿ ಅಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಎದುರಾಗುವ ಕಠಿಣ ಸವಾಲುಗಳು ಮತ್ತು ಏಕಾಂತದಲ್ಲಿ ಹೋರಾಟಗಳು ನಿಮ್ಮನ್ನ ನಾಶ ಮಾಡಲು ಬರುವುದಿಲ್ಲ, ಬದಲಾಗಿ ನಿಮ್ಮೊಳಗೆ ಸೂಕ್ತವಾಗಿರುವಂತಹ ಜ್ಞಾನ ಮತ್ತು ಸಾಮರ್ಥ್ಯದ ನೈಜ ಬೆಳಕನ್ನ ಜಗತ್ತಿಗೆ ಪರಿಚಯಿಸಲು ಬರುತ್ತವೆ. ನಿಮ್ಮೊಳಗಿನ ಸ್ಥಿರತೆಯನ್ನ ನಂಬಬೇಕಾಗುತ್ತೆ. ಕಾಲದ ಚಕ್ರ ನಿಮಗಾಗಿ ಬದಲಾಗಿಯೇ ತೀರುವಂತದ್ದನ್ನ ಈ ದಿನ ಖಂಡಿತವಾಗಿಯೂ ನೀವು ನೋಡ್ತೀರಾ. ಉದ್ಯೋಗ ರಂಗದಲ್ಲಿ ಇಂದು ಅತ್ಯಂತ ಮಹತ್ವದ ದಿನವಾಗಲಿದೆ. ನಿಮ್ಮ ರಾಶಾಧಿಪತಿಯಾದಂತಹ ಶನಿ ದೇವನ ಕೃಪೆಯಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕಂತಹ ಗೌರವ ಕೂಡ ಲಭಿಸುವಂತದ್ದು. ದೀರ್ಘಕಾಲದಿಂದ ನೆನೆಗುದಿಗೆ ಬಿದ್ದಿದ್ದಂತಹ ಅಧಿಕೃತ ಕೆಲಸಗಳು ಇಂದು ವೇಗವನ್ನ ಪಡೆದುಕೊಳ್ಳುವಂತಹ ದಿನ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಅಥವಾ ನೂತನ ಒಪ್ಪಂದಗಳಿಂದ ದೀರ್ಘಾವಧಿಯ ಲಾಭಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಹಣಕಾಸಿನ ಸ್ಥಿತಿಯು ಕೂಡ ಉತ್ತಮವಾಗಿದ್ದರೂ ಹೂಡಿಕೆಯ ವಿಷಯದಲ್ಲಿ ಇಂದು ಸ್ವಲ್ಪ ಜಾಗರೂಕರಾಗಿರಬೇಕಾಗುತ್ತೆ. ಅತಿಯಾದ ಆತ್ಮವಿಶ್ವಾಸದಿಂದ ಷೇರು ಮಾರುಕಟ್ಟೆಯಲ್ಲಾಗಲಿ ಅಥವಾ ಯಾವುದೇ ಸಟ್ಟ ವ್ಯಾಪಾರದಲ್ಲಾಗಲಿ ದೊಡ್ಡ ಮೊತ್ತದ ಹಣ ಹೂಡಿಕೆಯನ್ನ ಮಾಡಬೇಡಿ. ಸ್ಥಿರ ಆಸ್ತಿ ಆಗಿರಬಹುದು ಅಥವಾ ದೀರ್ಘಾವಧಿಯ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯವಾಗಿದೆ. ಅನಿರೀಕ್ಷಿತ ಮೂಲಗಳಿಂದ ಧನ ಲಾಭವಾಗುವಂತಹ ಯೋಗವು ಕೂಡ ಇರುವಂತದ್ದು. ಇನ್ನು ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನವನ್ನ ಹರಿಸಬೇಕಾಗಬಹುದು. ಒಡ ಹುಟ್ಟಿದವರೊಂದಿಗೆ ವೈಚಾರಿಕ ಭಿನ್ನಾಭಿಪ್ರಾಯಗಳಿದ್ದರೆ ಇಂದು ನಿಮ್ಮ ಮತ್ಸದಿಯಿಂದ ಅದನ್ನ ಬಗೆಹರಿಸಿಕೊಳ್ಳಬೇಕಾಗುತ್ತೆ. ಜೀವನ ಸಂಗಾತಿಯು ನಿಮ್ಮ ಆಲೋಚನೆಗಳಿಗೆ ಸಂಪೂರ್ಣ ಬೆಂಬಲವನ್ನ ನೀಡಲಿದ್ದಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಭಾವನೆಗಳನ್ನ ಅರ್ಥ ಮಾಡಿಕೊಂಡು
ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಮಿಶ್ರ ಫಲವನ್ನ ನೋಡುವಂತಹ ದಿನ. ವಾಯು ಪ್ರಕೋಪ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದಾಗಿ ಹೊಟ್ಟೆ ನೋವು ಅಥವಾ ಬೆನ್ನು ನೋವು ಕೂಡ ಕಾಣಿಸಿಕೊಳ್ಳಬಹುದು. ಆಹಾರ ಪದ್ಧತಿಯಲ್ಲಿ ಶಿಸ್ತನ್ನ ಕಾಪಾಡಿಕೊಂಡು ಹೋಗಬೇಕಾಗುತ್ತೆ. ಮಾನಸಿಕ ಪ್ರಶಾಂತತೆಗಾಗಿ ಇಂದು ಧ್ಯಾನ ಅಥವಾ ಯೋಗಾಭ್ಯಾಸಕ್ಕೆ ಸ್ವಲ್ಪ ಸಮಯವನ್ನಾದರೂ ನೀವು ಮೀಸಲಿಡುವುದು ಕೂಡ ಅತ್ಯಗತ್ಯವಾಗಿರುವಂತದ್ದು. ಇಂದು ಸಂಜೆ ಸೂರ್ಯಾಸ್ತದ ನಂತರ ಹತ್ತಿರದ ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ವೃತ್ತಿ ಜೀವನದಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುತ್ತದೆ. ಇಂದು ಶುಕ್ರವಾರದ ನಿಮಿತ್ತ ಲಕ್ಷ್ಮೀ ದೇವಿಗೆ ಬಿಳಿ ಹೂಗಳನ್ನ ಅಥವಾ ಕಮಲದ ಹೂವನ್ನ ಅರ್ಪಿಸಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಆರ್ಥಿಕ ಅಭಿವೃದ್ಧಿ ಆಗುವಂಥದ್ದು. ಇನ್ನು ಅಸಹಾಯಕರಿಗೆ ಅಥವಾ ವೃದ್ಧರಿಗೆ ಆಹಾರ ಧಾನ್ಯಗಳನ್ನ ದಾನವಾಗಿ ಮಾಡಬೇಕಾಗುತ್ತೆ. ಸಾಧ್ಯವಾದರೆ ಕಪ್ಪು ನಾಯಿಗೆ ಅಥವಾ ಕಾಗೆಗಳಿಗೆ ಸ್ವಲ್ಪ ಆಹಾರವನ್ನ ನೀಡಬೇಕಾಗುತ್ತೆ. ಇದು ಶನಿ ದೇವನ ನಕಾರಾತ್ಮಕ ಪ್ರಭಾವವನ್ನ ತಗ್ಗಿಸುವಂತದ್ದು. ಇನ್ನು ನಿಮ್ಮ ಉಡುಪಿನಲ್ಲಿ ತಿಳಿ ನೀಲಿ ಅಥವಾ ಬಿಳಿ ಬಣ್ಣಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 8 ಮತ್ತು 6 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬೆಳ್ಳಿ ಬಣ್ಣವನ್ನ ಬಳಸಿ. ಮೀನರಾಶಿಯವರೇ, ನೀವು ಅಪಾರ ಅಂತಃಪ್ರಜ್ಞೆ ಹೊಂದಿದವರು, ಭಾವಜೀವಿಗಳು. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗೆ ಪೂರ್ಣವಾದಂತಹ ನಂಬಿಕೆ ಇರಲಿ. ಹೊರಗಿನ ಟೀಕೆಗಳಿಗೆ ತಲೆಗೊಳಿಸಿಕೊಳ್ಳದೆ ನಿಮ್ಮ ಗುರಿಯೆಡೆಗೆ ಮೌನವಾಗಿ ಹೆಜ್ಜೆಯನ್ನು ಇಡಬೇಕಾಗುತ್ತೆ. ನದಿ ಸಮುದ್ರವನ್ನ ಸೇರಲು ಕಲ್ಲು ಬಂಡೆಗಳನ್ನ ಸೀಳಿ ಹರಿಬೇಕೇ ಹೊರತು ತನ್ನ ಹರಿವಿನ ದಿಕ್ಕನ್ನೇ ಬದಲಾಯಿಸಬಾರದು. ಹಾಗೆಯೇ ನಿಮ್ಮ ಆಂತರಿಕ ಶಾಂತಿ ಮತ್ತು ಸತ್ಯವನ್ನ ಹೊರಗಿನ ಜಗತ್ತಿನ ಗದ್ದಲಗಳು ಎಂದಿಗೂ ಕೂಡ ಅಲುಗಾಡಿಸದಂತೆ ನೋಡಿಕೊಳ್ಳಬೇಕಾಗುತ್ತೆ. ನಿಮ್ಮ ಆಳದಲ್ಲಿರುವಂತಹ ಮೌನವೇ ನಿಮ್ಮ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗುವಂಥದ್ದು. ಜಗತ್ತು ನಿಮ್ಮ ಯಶಸ್ಸನ್ನ ನೋಡಿ ಬೆರಗಾಗುವಂತಹ ಸಮಯ ದೂರವಿಲ್ಲ, ಸನಿಹವಾಗಿರುವಂತದ್ದು. ಉದ್ಯೋಗ ರಂಗದಲ್ಲಿ ಇಂದು ನಿಮ್ಮ ಕಲ್ಪನಾ ಶಕ್ತಿ ಹಾಗೂ ಸೃಜನಶೀಲತೆಗೆ ಅಪಾರ ಮನ್ನಣೆ ಸಿಗುವಂತದ್ದು. ಕಚೇರಿಯಲ್ಲಿ ಸಹೋದ್ಯೋಗಿಗಳೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಸುಖದ ವಾತಾವರಣ ನಿರ್ಮಾಣವಾಗುತ್ತದೆ. ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಹೊಸ ಹೂಡಿಕೆ ಹಾಗೂ ಪಾಲುದಾರಿಕೆಗೆ ಉತ್ತಮ ಅವಕಾಶಗಳು ಒದಗಿಸುವಂತದ್ದು. ಇನ್ನು ಸಾರ್ವಜನಿಕ ರಂಗದಲ್ಲಿ ಗುರುತಿಸಿಕೊಂಡವರಿಗೆ ಇಂದು ಗೌರವ ಕೂಡ ವೃದ್ಧಿಯಾಗುವಂತಹ ಯೋಗವಿದೆ. ಇನ್ನು ಆರ್ಥಿಕವಾಗಿ ಇಂದು ಅತ್ಯಂತ ಶುಭದಾಯಕವಾದಂತಹ ದಿನ. ನಿಮ್ಮ ದೀರ್ಘಕಾಲದ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭಾಂಶ ಕೈ ಸೇರಲಿದೆ. ಕಲಾತ್ಮಕ ವಸ್ತುಗಳು, ಆಭರಣಗಳು ಅಥವಾ ಭೂಮಿಯ ಮೇಲೆ ಹಣ ಹೂಡಿಕೆ ಮಾಡಲು ಇದು ಪ್ರಶಸ್ತವಾದಂತಹ ಸಮಯ. ಆದರೆ ಆದಾಯ ಚೆನ್ನಾಗಿದೆ ಎಂದು ಅತಿರೇಕದ ಖರ್ಚುಗಳಿಗೆ ಆಸ್ಪದವನ್ನ ನೀಡಬೇಡಿ. ಭವಿಷ್ಯದ ಉಳಿತಾಯದ ಕಡೆಗೆ ಗಮನವನ್ನ ಕೊಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಮಂಗಳಕರ ವಾತಾವರಣ ಇರುವಂತದ್ದು. ದಂಪತಿಗಳ ನಡುವೆ ಮಧುರ ಬಾಂಧವ್ಯ ವೃದ್ಧಿಯಾಗಲಿದ್ದು ಪರಸ್ಪರ ಭಾವನೆಗಳಿಗೆ ಗೌರವವನ್ನ ನೀಡುವಂತಹ ದಿನ. ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುವುದರಿಂದ ಮನಸ್ಸಿನಲ್ಲಿದ್ದಂತಹ ದೊಡ್ಡ ಆಂತರಿಕವೊಂದು ನಿವಾರಣೆಯಾಗ್ತದೆ. ಇನ್ನು ಪ್ರೇಮಿಗಳಿಗೆ ತಮ್ಮ ಪ್ರೀತಿಯ ವಿಷಯವನ್ನ ಮನೆಯವರ ಮುಂದೆ ಪ್ರಸ್ತಾಪಿಸಲು ಸೂಕ್ತವಾದಂತಹ ದಿನವಾಗಿದೆ. ಇನ್ನು ಆರೋಗ್ಯದ ವಿಚಾರವಾಗಿ ನೋಡುವುದಾದರೆ ದೈಹಿಕವಾಗಿ ಆರೋಗ್ಯವು ಉತ್ತಮವಾಗಿರುತ್ತದೆ. ಆದರೆ ಮಾನಸಿಕವಾಗಿ ಅತಿಯಾದ ಆಲೋಚನೆಗಳಿಂದಾಗಿ ಸಂಜೆಯ ವೇಳೆಗೆ ಸಣ್ಣ ಮಟ್ಟದ ತಲೆನೋವು ಅಥವಾ ಆಯಾಸ ಕಾಣಿಸಿಕೊಳ್ಳಬಹುದು. ಮಾನಸಿಕ ಪ್ರಶಾಂತತೆಗಾಗಿ ಪ್ರಕೃತಿಯ ಮಡಲಲ್ಲಿ ಸ್ವಲ್ಪ ಸಮಯ ಕಳೆಯುವುದು ಅಥವಾ ಆಧ್ಯಾತ್ಮಿಕ ಚಿಂತನೆಯನ್ನ ಮಾಡುವುದು ಕೂಡ ತುಂಬಾ ಒಳಿತನ್ನ ನೀಡುವಂತದ್ದು. ಇಂದು ಮುಂಜಾನೆ ಜಗದ್ರಕ್ಷಕನಾದಂತಹ ನಾರಾಯಣ ಹಾಗೂ ಮಹಾಲಕ್ಷ್ಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ. ಇದು ನಿಮ್ಮ ಜೀವನದಲ್ಲಿ ಐಶ್ವರ್ಯ ಮತ್ತು ಮನಃಶಾಂತಿಯನ್ನ ತರುವಂತದ್ದು. ಓಂ ಬ್ರಹ್ಮ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇದು ನಿಮ್ಮ ಮನೆಯ ಹಿರಿಯರ ಹಾಗೂ ಗುರುಗಳ ಪಾದಕ್ಕೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯಬೇಕಾಗುತ್ತೆ. ಇದರಿಂದ ಗ್ರಹ ದೋಷಗಳು ಕೂಡ ನಿವಾರಣೆ ಆಗ್ತವೆ. ಇನ್ನು ಸಾಧ್ಯವಾದರೆ ಇಂದು ಬಿಳಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನವನ್ನ ಬಡವರಿಗೆ ದಾನವಾಗಿ ಮಾಡಿ ಅಥವಾ ಹಸುವಿಗೆ ನೆನೆಸಿದಂತಹ ಕಡಲೆಬೇಳೆ ಅಥವಾ ಬೆಲ್ಲವನ್ನ ತಿನ್ನಿಸಬೇಕಾಗುತ್ತೆ. ಇದು ನಿಮ್ಮ ಭಾಗ್ಯೋದಯಕ್ಕೆ ಕಾರಣವಾಗುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ 3 ಮತ್ತು 7 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಹಳದಿ ಮತ್ತು ಶುಭ್ರ ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು.